of Bengaluru with Saujanya. ಒಂದು ಕಡೆ ಹೀಗೆ ಸಿನಿಮಾ ಜರ್ನಿ, ಮತ್ತೊಂದು ಕಡೆ ಸೀರಿಯಲ್ ಜರ್ನಿ ಅಂದರೆ ಅದು ಇನ್ನೊಂದು ಒಂದು ಹೊಸ ಆಯಾಮ, ಅದೋ ಮೈಲ್ ಸ್ಟೋನ್. ಸಿಲ್ಲಿಲಲ್ಲಿ ಇರಬಹುದು, ಪಾಪ ಪಾಂಡುನ ನೀವು ನಿಮ್ಮ ಹಸ್ಬೆಂಡ್ ಅವರು ಇರ್ತಾರೆ ಅದರಲ್ಲಿ, ನೀವು ಇಬ್ರು ಐ ನೋ, ಬಟ್ ಸ್ಟಿಲ್ ಯು ಬೋತ್ ವರ್ ಪಾರ್ಟ್ ಆಫ್ ಪಾಪ ಪಾಂಡು ಅಲ್ವಾ? ಪಾಂಡು ಐ ಲವ್ ಯು, ಪತಿ ಪರಮೇಶ್ವರ, ಈ ಸೀರೀಸು ಇವತ್ತಿಗೂ ಜನ ಮರ್ತಿಲ್ಲ. ಇನ್ಫ್ಯಾಕ್ಟ್ ಇವತ್ತು ನೀವು ಹೇಳ್ತಾ ಇದ್ರಿ, ಇವತ್ತು ನೀವು ಸ್ಟುಡಿಯೋಗೆ ಬರ್ಬೇಕಾದ್ರೆ ಯಾರು ನೋಡಿದ್ರು ಸಿಲ್ಲಿಲಲ್ಲಿ ಪಾಪ ಪಾಂಡು. ಎಸ್, ಆ ವಿಶಾಲು ಪಾತ್ರನ ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ವಾಟ್ ಅನ್ ಅಮೇಜಿಂಗ್ ಎರಾ, ರೈಟ್? ಅಂಡ್ we used to enjoy also and give an opportunity for viewers to enjoy also. ಅಂಡ್ ಅವತ್ತಿನ ಸೀರಿಯಲ್ಸ್ಗಳಲ್ಲಿ 1% ಅಷ್ಟು ನೆಗೆಟಿವಿಟಿ ಇರ್ತಾ ಇರಲಿಲ್ಲ. ಇಟ್ ವಾಸ್ ಓನ್ಲಿ ಫನ್ ಅಂಡ್ ವೆರಿ ಕ್ಯಾಂಡಿಡ್, ನ್ಯಾಚುರಲ್. ನಮ್ಮ ಮನೆಗಳಲ್ಲಿ ಹೇಗಿರುತ್ತೋ ಅದೇ ತರ ಇದೆ ಅನ್ನೋ ಹಾಗೆ ಅನ್ನಿಸ್ತಾ ಇತ್ತು. ಸಿಟ್ಕಾಮ್ಸ್ ತುಂಬಾ ಒಂದು ನೀಟ್ ಪ್ರೆಸೆಂಟೇಷನ್. ಎಸ್, ಅಂಡ್ ಇಫ್ ಐ ಆಮ್ ನಾಟ್ ರಾಂಗ್, ಇವತ್ತಿಗೂ ಆ TRP ನ ಯಾವ ಚಾನೆಲ್ ನ ಯಾವ ಪ್ರೋಗ್ರಾಮ್ ಇಲ್ಲ, ಇದು ದಾಖಲೆ ಇರೋದು. ನಾನು ಅದನ್ನ ಫೇಕ್ ಮಾಡ್ತಾ ಇಲ್ಲ, ಅಥವಾ ಐ ಆಮ್ ನಾಟ್ ಜಸ್ಟ್ ಟೆಲ್ಲಿಂಗ್ ಏನೋ ಓವರ್ ದ ಬೋರ್ಡ್ ಸಮಥಿಂಗ್. ಇದು ಸತ್ಯಾಂಶ. 24 TRP ಬಂದಿರೋದು ಸತ್ಯ. ಅದನ್ನ ಇವತ್ತ ತನಕ ಯಾರು ಮುರಿದೇ ಇರೋದು ಸತ್ಯ. ಅಮೇಝಿಂಗ್. ಇವಾಗೊಂದು ಎಷ್ಟು 4 ಅಥವಾ 5 ಟಫ್, 4-5 ಬಂದ್ರೆ ಉಳಿಗಾಲ. ತೀರಾ 2-3 ಬಂದ್ರೆ ತೆಗೆದು ಹಾಕ್ಬೋದೇನೋ. 5 ಬಂದ್ಬಿಟ್ರೆ ಮುಗಿದೋಯ್ತು ನಿಮಗೆ. ದಟ್ ಮೀನ್ಸ್ ಯು ಗಾಟ್ ಸಸ್ಟೇನ್. ಸೊ 5 ಬಂದ್ರು, ಯಾಕಂದ್ರೆ ಎಷ್ಟೊಂದು ಖಾಸಗಿ ಚಾನಲ್ಗಳು, ಎಷ್ಟೊಂದು 63 ಸೀರಿಯಲ್ ನಡೆಯುತ್ತೆ ಕನ್ನಡದಲ್ಲಿ. 63 ಸೀರಿಯಲ್ನ ಎಷ್ಟು ಚಾನಲ್ಗಳಲ್ಲಿ ನಿಮಗೆ 6:30 ಇರ್ಬೋದು, 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಟೆಲಿಕಾಸ್ಟ್ ಆಗುತ್ತೆ. ಸೊ ಯಾವ್ದು ನೆನ್ಪಿಟ್ಕೋತೀರಾ, ಯಾವುದು ನೆನ್ಪಿಟ್ಕೊಳ್ಳಲ್ಲ, ಯಾವುದು ನೋಡ್ತೀರಾ, ಯಾವ್ದು ನೋಡಲ್ಲ. ಇರೋದ್ರಲ್ಲಿ ಯಾವುದು ನಿಮಗೆ ಪಾಪ್ಯುಲರ್ ಇರುತ್ತೋ ಅದಕ್ಕೆ TRP ನ್ಯಾಚುರಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ಸಂಹೌ ನಿಮ್ಮನ್ನು ನೋಡ್ತಿದ್ದ ಹಾಗೆ ನನಗೆ ಮೈಂಡಿಗೆ ಫಸ್ಟ್ ಯಾವಾಗಿಂದನೂ ಬರೋದೇನು ಗೊತ್ತಾ, ಚಪ್ಪಾಳೆ. ಅದು ಮೈಂಡ್ ವಾಯ್ಸ್ ಓಡ್ತಾ ಇರುತ್ತೆ. ಅಂದ್ರೆ ಎಲ್ಲ ತುಂಬ ಪಾಪ್ಯುಲರ್ ಎಲ್ಲ ಕಡೆ ಈಗ. ಇದು ಅದು ಥಟ್ ಅಂತ ನಿಮಗೆ ಸ್ಪಾಟಲ್ಲಿ ಹುಟ್ಕೊಂಡಿದ್ದ ಅಥವಾ ಚಂದ್ರು? ಇಲ್ಲ, ಅದು ಹೆಂಗಾಯ್ತು ಅಂತಂದ್ರೆ, ಮುತ್ತೈದೆ ನಗರ ಅಂತ ಒಂದು ನಗರ ಮಾಡ್ತೀವಿ ನಾವು. ಅದ್ರದ್ದು ಇದು ಏನು ಇನಾಗ್ರೇಷನ್ ಇರುತ್ತೆ. ಸೊ ಅವಳು ಇನಾಗ್ರೇಟ್ ಮಾಡ್ತಿರೋವಾಗ ನಾನು ಸುಮ್ಮನೆ ಹಿಂಗೆ ನಿಂತ್ಕೊಂಡು ಏನೋ ಕ್ಯಾಶುವಲ್ ಆಗಿದ್ವಿ. ಅವ್ರು ಆಕ್ಷನ್ ಅಂದ್ರು, ಅವಳು ಕಟ್ ಮಾಡಿ ತಾಲಿಯಾ ಅಂದೆ ನಾನು. ಈ ಹಿಂದಿಲಿದೆ ಆಕ್ಚುಲಿ ಆ ವಾಡಿಕೆ, ತಾಲಿಯಾ ಅಂತ ಹೇಳ್ತಾರೆ. ಸೊ ಪ್ರಸಾದ್ ಇದ್ಕೊಂಡು ಏನೇನೇನೇನೇನು ಹೇಳಿದ್ರಿ ಅಂದ್ರೆ, ತಾಲಿಯಾ ಅಂದೆ ಸರ್ ಅಂದ್ರು. ಏನ್ ತಾಲಿಯಾ ಅಂದ್ರೆ ಚಪ್ಪಾಳೆ. ಹೇ ಆತರ ಏನಾರು ಮಾಡೋಣ ಸುನೇತ್ರ, ಮಾಡೋಣ. ಏನ್ ಮಾಡ್ತೀರಾ? ತಾಲಿಯಾ ಅಂತ ಒಂದು ರಿದಮ್ ಇದೆ, ಚಪ್ಪಾಳೆ ಅನ್ನೋದು ಆತರ ಮಾಡೋಣ. ಸೊ ಇದು ಕಂಟಿನ್ಯೂ ಮಾಡೋಣ. ಅವು ಹೆಂಗಾಗೋಯ್ತು ಅಂದ್ರೆ ಯಾರು ಏನ್ ಮಾಡಿದ್ರು ಚಪ್ಪಾಳೆ. ಸೊ ಅದೊಂಥರ ಒಂಥರ ಇದಾಗೋಯ್ತು, ಟ್ರೇಡ್ ಮಾರ್ಕ್ ಆಗೋಯ್ತು ನನಗೆ. ಈಗ ಇವತ್ತಿಗೂ ಸಿಲಿಲಲ್ಲಿ ಮುಗ್ದೆ 18 ವರ್ಷ ಆಗ್ತಿದೆ. ಇವತ್ತಿಗೂ ಯಾವ್ದೋ ನಮ್ಮ ಮದುವೆ ಮುಂಜಿಗಳಲ್ಲಿ ಹೋದ್ರೆ ಹಿಂಗ ಉಂಗ್ರ ಹಾಕಿದ ತಕ್ಷಣ ಚಪ್ಪಾಳೆ ಅಂತಾರೆ, ಆಮೇಲೆ ತಾಳಿ ಕಟ್ಟಿದ ತಕ್ಷಣ ಚಪ್ಪಾಳೆ ಅಂತಾರೆ, ರಿಬ್ಬನ್ ಕಟ್ ಮಾಡಿದ ತಕ್ಷಣ ಚಪ್ಪಾಳೆ ಅಂತಾರೆ. So ಚಪ್ಪಾಳೆ has made me popular and made itself popular. Yes. And ಈ ಸಿಟ್ಕಾಮ್ಸ್ ಗಳ ಬಗ್ಗೆ ಇನ್ನಷ್ಟು ಮಾತಾಡೋದಕ್ಕೂ ಮುಂಚೆ ಮತ್ತೊಂದು ವಾಯ್ಸ್ ನೋಟ್ ಕೇಳೋಣ. Okay? Yeah. Full shocks. The first one was a big shock. ಇವತ್ತು ನೀನು RJ ಸೌಜನ್ಯ ಜೊತೆ ಮಾತುಕತೆ ಮಾಡ್ತಿದ್ಯಾ ಅಂತ ತಿಳಿದು ಬಹಳ ಖುಷಿ ಆಯ್ತು. ನಾವಿಬ್ಬರು ಮೊದಲು ಭೇಟಿಯಾಗಿದ್ದು ಒಂದು ಧಾರಾವಾಹಿಯಲ್ಲಿ. ನೀನು ಮೊದಲನೇ ಸಲ ನಾನು ನೋಡಿದ ಕೂಡಲೇ ಹೇಳಿದ ಮೊದಲನೇ ಇಲ್ಲೇನೆ ನಾನು ನಿಮಗೆ ರಾಖಿ ಕಟ್ಟಬಹುದಾ ಅಂತ. ಅವತ್ತಿನ ದಿವಸದಿಂದ ಇವತ್ತಿನ ತನಕ ನೀನು ನನ್ನ ತಂಗಿಯಾಗಿ ನನ್ನ ಜೊತೆ ನನ್ನ ಸುಖ ದುಃಖಗಳಲ್ಲಿ ಹೆಗಲಾಗಿ ನಿಂತಿದ್ಯಾ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮಿಬ್ಬರ ಬಾಂಧವ್ಯ ನಿರಂತರವಾಗಿ ಹೀಗೆ ಸಾಗ್ತಾ ಇದೆ. ಅದು ಬಹಳ ಖುಷಿ ಕೊಡುವಂತ ವಿಚಾರ. ಮತ್ತು ನನ್ನ ಎಲ್ಲಾ ಧಾರಾವಾಹಿಗಳಲ್ಲೂ ನೀನು ಅಭಿನಯಿಸಿದ್ಯಾ. ನಮ್ಮ ಮನೆ ಮಗಳಾಗಿ ನಮ್ಮ ಧಾರಾವಾಹಿಗಳಲ್ಲಿ ಒಂದು ಆಸ್ಥಾನ ಕಲಾವಿದೆಯಾಗಿ ಯಾವಾಗಲೂ ಜೊತೆ ಇರ್ತೀಯ. ನಂಗೆ ಅದೇ ಬಹಳ ಖುಷಿ. ನೀನು ನಮ್ಮ ಸಿಲ್ಲಿಲಲ್ಲಿಯಲ್ಲಿ ವಿಶಾಲು ಪಾತ್ರ ಮಾಡಿದಾಗ ಆ ಇಡೀ ಪಾತ್ರಕ್ಕೇನೆ ಒಂದು ಔಟ್ಲುಕ್ ಕೊಟ್ಟಿದ್ದು, ಒಂದು ಜೀವ ಕೊಟ್ಟಿದ್ದು, ಪರಕಾಯ ಪ್ರವೇಶ ಮಾಡಿದ್ದು ಇವತ್ತಿಗೂ ಜನ ಚಪ್ಪಾಳೆ ಅಂತ ಹೇಳ್ತಾರೆ. ಅಷ್ಟು ಎಲ್ಲರ ಮನಸ್ಸಿನಲ್ಲಿ ಕೂತಿದ್ಯಾ ನೀನು. ಅದು ಬಹಳ ಖುಷಿಯಾಗೋ ವಿಚಾರ. ಮತ್ತೆ ನಾವು ಮಾಡಿದ
ಮಾಡಿದಂಥ ಪ್ರತಿಯೊಂದು ಧಾರಾವಾಹಿಯಲ್ಲೂ ನೀನು ಇದ್ದೇ ಇರ್ತೀಯ. ನನ್ನ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ಯಾ, ಸಿನಿಮಾದಲ್ಲಿ ನನ್ನ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ಯಾ, ನನ್ನ ಕೈಯಲ್ಲಿ ಬಯಸ್ಕೊಂಡಿದ್ಯಾ, ಎಲ್ಲವೂ ನೆನಪಾಗುತ್ತೆ ನಿನ್ನ ಬಗ್ಗೆ ಮಾತಾಡ್ತಾ ಇದ್ರೆ. ನಾವು ಪ್ರೀತಿಯಲ್ಲಿರೋ ಸುಖ ಡೈರೆಕ್ಟ್ ಮಾಡುವಾಗ ಕಳೆದಂಥ ದಿನಗಳು, ಕ್ಷಣಗಳು, ನಾವೆಲ್ಲ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದಿದ್ದು, ತಿಂಡಿ ತಿಂತಾ ಇದ್ದಿದ್ದು, ಬಟ್ಟೆಗಳು ಕೊಂಡ್ಕೊಂಡ್ ಬಂದಿದ್ದು, ಅದನ್ನೆಲ್ಲ ಡಿಸೈನ್ ಮಾಡಿ ಹೊಲ್ಸಿದ್ದು, ಟೈಲರ್ ಇಟ್ಕೊಂಡು ಹೊಲ್ಸಿದ್ದು, ನಾನು ನೀನು ಅರುಣ್ ಸಾಗರ್ ಗೀತಾ ಎಲ್ಲ ಶೂಟಿಂಗ್ ಸ್ಪಾಟ್ ನ ರೆಡಿ ಮಾಡಿದ್ದು, ಅವೆಲ್ಲ ನೆನ್ಸ್ಕೊಂಡಾಗ ಬಹಳ ಖುಷಿ ಆಗುತ್ತೆ. ಎಂತೆಂಥ ಕಾಲಘಟ್ಟವನ್ನ ನಾವಿಬ್ಬರು ಒಟ್ಟಿಗೆ ನೋಡ್ಕೊಂಡ್ ಬಂದಿದ್ದೀವಿ. ನೀನು ನನ್ನ ತಂಗಿ ಆಗಿರೋದು ನನ್ನ ಪೂರ್ವ ಜನ್ಮದ ಸುಕೃತ ಅಂತ ಭಾವಿಸ್ತೀನಿ. 100 ಕಾಲ ಸುಖವಾಗಿ ಬಾಳು, ಖುಷಿಯಾಗಿರು. ನಿನಗೆ ಏನೇ ಸಮಸ್ಯೆ ಬಂದ್ರು ನಿಮ್ಮ ಅಣ್ಣ ನಿನ್ ಜೊತೆಗಿದ್ದಾನೆ ಅನ್ನೋದು ನೆನ್ಪಿಟ್ಕೋ ಅಷ್ಟೇ. ಇದು ಅಫ್ಕೋರ್ಸ್ ನಾನು ಚಂದ್ರು ಮಾತಾಡ್ತಾರೆ, ಅಮೆರಿಕಾದಲ್ಲಿದ್ದಾರೆ ಎಲ್ಲೋ ಇವತ್ತು. ಅವ್ರು ಮಾತಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಫ್ಕೋರ್ಸ್ ಅವ್ರು ಹೇಳಿಲ್ಲ ಅಂದ್ರೂ ಇದೆಲ್ಲ ಏನೇನು ಹೇಳಿದ್ರಲ್ಲ, ಐ ನೋ ದಿಸ್. ಕರೆಕ್ಟ್. ಇದು ಬೈ ಹಾರ್ಟ್ ನನಗೆ. ಬಿಕಾಸ್ ಹಿ ವಿಲ್ ಸ್ಟ್ಯಾಂಡ್ ಅಂಡ್ ಹಿ ಸ್ಟುಡ್ ಬೈ ಮೀ ಆಲ್ವೇಸ್. ಆಮೇಲೆ ಕೆಲಸ ಕಲ್ತಿದ್ದೀನಿ ನಾನು. ಇಟ್ ಈಸ್ ನಾಟ್ ಓನ್ಲಿ ಆ್ಯಕ್ಟಿಂಗ್, ಇಟ್ ಈಸ್ ಒಂದು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಏನು ಮಾಡಬೇಕು. ಫಸ್ಟು ಸ್ಟೇಷನರಿ ಅಂಗಡಿ ಕರ್ಕೊಂಡು ಹೋಗ್ತಾರೆ. ಪೆನ್ಸಿಲ್ಲು, ರಬ್ಬರು, ಸ್ಕೇಲು, ಫಸ್ಟು ಪೇಪರು ಬರಿ. ನೀನೇನು ಅಂದ್ಕೊಂಡಿದ್ಯೋ ಫಸ್ಟ್ ಬರಿ. ನಿನ್ನ ತಲೆಯಲ್ಲಿ ಏನಿದೆಯೋ ಅದನ್ನು ಪೇಪರ್ಗೆ ಹಾಕು. ಈ ಲೆವೆಲಿಂದ ಕೆಲಸ ಕಲ್ತಿರೋದು. ಇಟ್ ಇಸ್ ನಾಟ್ ದಟ್ ಏಕ್ದಮ್ ನಾವು ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡ್ವಿ, ಅಲ್ಲ. ಇಲ್ಲಿಂದ ಕೆಲಸ ಕಲ್ತಿದ್ದೀನಿ ನಾನು. ಬರಿತೀವಿ, ಹೌ ಟು ಪ್ರೆಸೆಂಟ್, ಪಿಚ್ ಮಾಡೋದು ಹೇಗೆ, ಏನು ಬರೀಬೇಕು, ಏನು ಬರೀಬಾರ್ದು, ಅಲ್ಲಿ ಗ್ರಾಮರ್ ಯಾವ ಥರ ಇರಬೇಕು. ಆಮೇಲೆ ನೀನು ಒಂದೊಬ್ಬರ ಹತ್ರ ಹೋಗಿ ಪ್ರೆಸೆಂಟೇಷನ್ ಕೊಡುವಾಗ ಯಾವುದನ್ನು ಹೈಲೈಟ್ ಮಾಡಬೇಕು, ಯಾವುದು ಜಾಸ್ತಿ ಎಂಫಸೈಸ್ ಮಾಡಬೇಕು. ಸೊ ಇದನ್ನೆಲ್ಲ ಇವತ್ತಿಗೆ ನನಗೂ ಟೆಕ್ನಿಕಲ್ ಆಗಿ ಏನಾದ್ರು ಗೊತ್ತು ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಚಂದ್ರು ಆ್ಯಂಡ್ 2 other ಪೀಪಲ್ ಅಷ್ಟೇ. ನಾವು ಒಂದು 3-4 ಜನದಿಂದ ಕಲ್ತಿರೋದು ನಾನಿದು. ಚಂದ್ರುಯಿಂದನೇ ನಾನು ಟೆಕ್ನಿಕಲಿ ಸ್ವಲ್ಪ ಸೌಂಡ್ ಆಗಿರೋದು. ಆಮೇಲೆ ನಮಗೆ ಹೇಳ್ಕೊಡೋರು ಕೆಲಸ. ಈಗೇನು ಗೊತ್ತಾ, ಕೆಲಸ ಹೇಳ್ಕೊಡೋ ಇದೇ ಯಾರಿಗೂ ಇಲ್ಲ. ಕರೆಕ್ಟ್. ನೋಬಡಿ ಹ್ಯಾಸ್ ಪೇಷನ್ಸ್ ನಾವು. ಆ್ಯಂಡ್ ಚಂದ್ರು ಸರ್ ಬಗ್ಗೆ ನೀವು ಮಾತಾಡ್ತಾ ಐ ಆಲ್ಸೋ ವಾಂಟ್ ಟು ಆ್ಯಡ್ ದಟ್ ನಿಮ್ಮ ಜನರೇಷನ್ ಅವರು, ನೀವಿರ್ಬೋದು, ಚಂದ್ರು ಸರ್ ಅವ್ರು ಇರ್ಬೋದು, ಅಂದರೆ ನೀವೆಲ್ಲ ಜೊತೆಗೆ ವರ್ಕ್ ಮಾಡಿದವರು. ಅಫ್ಕೋರ್ಸ್ ನಮಗಿಂತ ದೊಡ್ಡವರು. ಕರೆಕ್ಟ್. ವಿ ಹ್ಯಾವ್ ಬೀನ್ ವಿತ್ ದೆಮ್. ಕರೆಕ್ಟ್. ಇವತ್ತು ಹೇಗೆ ಆಕ್ಟಿವ್ ಆಗಿದ್ದೀರಾ? ಅಪ್ಡೇಟೆಡ್ ಆಗಿದ್ದೀರಾ? ಎಸ್, ಎಕ್ಸಾಕ್ಟ್ಲಿ. ಆ್ಯಂಡ್ ನೀವು, ನಾನು ಅದೇ ಹೇಳಿದ್ನಲ್ಲ ಒಂದಷ್ಟು ಇಂಟರ್ವ್ಯೂಸಲ್ಲಿ, ವೆನ್ ಯು ಟಾಕ್ ಅಬೌಟ್ ಹೇಗೆ ಲಾಸ್ಟ್ ಕಪಲ್ ಆಫ್ ಮಂತ್ಸಿಂದ ಕೆಲಸ ಕೊಡ್ತಾ ಇಲ್ಲ, ನಮಗೇ ಕಾಲ್ ಮಾಡಿ ನಮ್ಮನ್ನೇ ರೆಕಮೆಂಡೇಶನ್ಸ್ ಕೇಳ್ತಾರೆ ಅಂತ ಹೇಳ್ತೀರಾ. ಬಟ್ ಸ್ಟಿಲ್ ಎಷ್ಟು ಚೆನ್ನಾಗಿ ನೀವು ಹೇಳ್ತೀರಾ, ನಾವು ಅಪ್ಡೇಟೆಡ್ ಆಗಿದ್ದೀವಿ, ಕೆಲಸ ಬರುತ್ತೆ, ಸಖತ್ತಾಗಿ ಮಾಡ್ತೀವಿ. ಯು ನೇಮ್ ಇಟ್, ಯು ವಿಲ್ ಹ್ಯಾವ್ ಅನ್ ಆನ್ಸರ್. ಸೊ ನಾವು ನಮಗೆ ಗೊತ್ತಿಲ್ಲ ಅನ್ನೋದು ಏನೂ ಇಲ್ಲ. ಕರೆಕ್ಟ್. ಇವಾಗ ನೀವು ಎಡಿಟಿಂಗ್ ಬಗ್ಗೆ ಮಾತಾಡಿ, ಐ ವಿಲ್ ಟಾಕ್ ಅಬೌಟ್ ಇಟ್. ಯು ಟಾಕ್ ಟು ಮೀ ಅಬೌಟ್ ರೇಡಿಯೋ, ಐ ವಿಲ್ ಟಾಕ್ ಟು ಅಬೌಟ್ ಯು ರೇಡಿಯೋ. You talk to me about television, I will talk. You talk to me about making cinemas, I will talk. ನನ್ಗೆ ಗೊತ್ತಿಲ್ಲ ಅಂದರೂ ನಾನು ತಿಳ್ಕೊಳ್ಳೋ ಅಂಥ ಒಂದು ಇದರಲ್ಲಿದ್ದೀನಿ, ಪೊಸಿಷನಲ್ಲಿದ್ದೀನಿ. ಐ ವಿಲ್ ಲರ್ನ್. ಇಫ್ ಐ ಡೋಂಟ್ ನೋ, ಐ ವಿಲ್ ಲರ್ನ್ ಅಬೌಟ್ ಇಟ್. ಇಟ್ ಈಸ್ ವೆರಿ ಡಿಫಿಕಲ್ಟ್. ಲೈಕ್ ನಾವು ಚಂದ್ರು ಅಂಥ ಒಂದು ದೊಡ್ಡ ಮಹಾನ್ ನಿರ್ದೇಶಕರು, ಮಹಾನ್ ನಟರು, ಮಹಾನ್ ಮಾರ್ಗದರ್ಶಕರು ಇವರೆಲ್ಲ. ಅವ್ರ ಹತ್ರ ಕಲ್ತಿರೋದ್ರಿಂದ ನಾವಿದೀವಪ್ಪ ಇಲ್ಲಿ. ಚಂದ್ರು ಸರ್ ಅಂತೂ ಎವ್ರಿ ಡೇ ಈಸ್ ಬಿಸಿ. ಎವ್ರಿ ಡೇ ನೈಟ್ ವರ್ಗೂ ವರ್ಕ್ ಮಾಡ್ತಿರ್ತಾರೆ. ನಾಳೆ ಬೆಳಗಿಂದ ಶೂಟ್ ಮಾಡ್ತಿರ್ತಾರೆ. ಇವಾಗ ಅಮೆರಿಕಲ್ಲಿದ್ದಾರೆ ಅವರು. ಏನ್ ಎನರ್ಜಿ ಅದು. ಈಸ್ ಇನ್ ಅಮೆರಿಕಾ. ನಿನ್ನೆ ಹಿಂದಿನ ದಿನ ಸಂಜೆ ನನಗೆ ಸಿಕ್ಕಿದ್ರು, ಮಾರನೇ ದಿನ ಬೆಳಗ್ಗೆ ಅಮೆರಿಕಾ. ಮೈ ಗಾಡ್. ಆಯ್ತಾ, ಅವ್ರದೇ ಕಲ್ಲು ಹೊಡಿಬೇಕು ಕಣ, ಬಿದ್ರೆ ಹಣ್ಣು, ಇಲ್ಲ ಕಲ್ಲು ಹೋಯ್ತು ಅಷ್ಟೇ. ಹೌದಲ್ಲ, ಟ್ರೈ ಮಾಡ್ತಾ ಇರಬೇಕು, ಏನೋ ಒಂದು ಮಾಡ್ತಾ ಇರಬೇಕು, ಏನೋ ಕೆಲಸ ಮಾಡ್ತಾ ಇರಬೇಕು, ಹುಡುಕ್ತಾ ಇರಬೇಕು. ಅದು ನಾವು ಅನ್ಸರ್ಟನ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ವಿ ಡೋಂಟ್ ನೋ. ದಿನಗೂಲಿಗಳು ನಾವೆಲ್ಲ. ಇವತ್ತು ಕೆಲಸ ಮಾಡಿದ್ರೆ ಕೂಲಿ ನಮಗೆ, ಇಲ್ಲ ಅಂದ್ರೆ ಕೂಲಿ ಇಲ್ಲ. ಇಟ್ ಇಸ್ ಅ ವೆರಿ ಸರ್ಫೇಸ್ ಲೆವೆಲ್ ಅಲ್ಲಿ ಮಾತಾಡ್ತಾರೆ. ನಾವು ಯಾವ IT ಇಲ್ಲಲ್ಲ, BT ಇಲ್ಲ, ಅಥವಾ ಗವರ್ಮೆಂಟ್ ಜಾಬಲ್ಲಿ ಇಲ್ಲ, ಇಲ್ಲ ಸಿವಿಲ್ ಸರ್ವಿಸಸ್ ಅಲ್ಲಿಲ್ಲ, ಎಲ್ಲೂ ಇಲ್ಲ. ವಿ ಹ್ಯಾವ್ ಚೋಸನ್. ನಾವು ಕಂಪ್ಲೇಂಟ್ ಮಾಡೋ ಅರ್ಹತೆನೇ ಇಲ್ಲ ನಮಗೆ. ನಾವೇನು ಹೇಳಿದ್ವ ನಿಂಗೆ ಹೋಗಿ ಆ್ಯಕ್ಟಿಂಗ್ ಮಾಡು ಅಂತ? ನಾವೇನು ಹೇಳಿದ್ವಿ ಡೈರೆಕ್ಟ್ ಮಾಡು ಅಂತ? ನಾವು ಬ್ಯಾಂಕಲ್ಲಿ ಕೆಲಸ ಕೊಡಿಸ್ತದೆ, ಹೋಗ್ಬೇಕಾಗಿತ್ತು. ಬೆಳಗಾಗೆದ್ದು ಅಲ್ಲಿ 9 ಗಂಟೆ ಹೋಗಿ ಪಂಚಿನ್ ಮಾಡು, ಪಂಚೌಟ್ ಮಾಡು, ಬರ್ತಾಯಿತ್ತು, ಮನೆಗೆ ಅಡುಗೆ ಮಾಡ್ಕೊಂಡು ಬರ್ತೀವಿ. ನಾವು ಮಾಡಲಿಲ್ಲ ಅದು. ಇವಾಗ ನಾವು ಕಂಪ್ಲೇಂಟ್ ಮಾಡಿದ್ರೆ ನನಗೆ ಯಾರೂ ಕೆಲಸ ಕೊಡಲ್ಲ, ನಾನು ಯಾರೂ ಕರೆಯಲ್ಲ, ನಿನ್ನ ಪ್ರಾಬ್ಲಮ್ ಅದು. ಇವಾಗ ನೋಡಿ, ರಂಗಭೂಮಿ ಕಲಾವಿದರು ಒಂದು ಕಡೆ, ಮತ್ತೊಂದು ಕಡೆ ನಟನೆಯಲ್ಲಿ ತೊಡಗಿಸ್ಕೊಂಡ್ರೋರ್ಗಾದ್ರೂ ಒಂದು ಲೆವೆಲ್ ಆಫ್ ಎಕ್ಸ್ಪೋಜರ್ ಇರುತ್ತೆ, ಹಾಗಾಗಿ ಫೇಮ್ ಇರುತ್ತೆ.
ಬಟ್ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಬಂದಾಗ ಹೇಳಿ ಹೇಳಿ ಅಷ್ಟೇ ಜನರಿಗೆ ಗೊತ್ತಾಗಬೇಕು ಇವ್ರು ಈ ಸಿನಿಮಾದಲ್ಲಿ ಡಬ್ ಮಾಡಿದ್ದಾರೆ. ಅಂಡ್ ದೇರ್ ಇಸ್ ಸೋ ಮಚ್ ಆಫ್ ಎಫರ್ಟ್, ಆಸ್ ಯು ರೈಟ್ಲಿ ಸೆಡ್, ನೀವು ಮಾಡಿ ನೋಡೋಣ ಅಂತ. ಅಂದ್ರೆ ಒಂದು ಆಡ್ ಡಬ್ ಮಾಡೋದು ಕೂಡ ತುಂಬಾ ಕಷ್ಟ. ಅದರಲ್ಲಿ 600ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಡಬ್ ಮಾಡಿ ಜನ ರೆಕಗ್ನೈಸ್ ಮಾಡಬೇಕು, ಆರ್ಟಿಸ್ಟ್ಸ್ ರೆಕಗ್ನೈಸ್ ಮಾಡಬೇಕು. ಇಟ್ ಇಸ್ ಸೋ ಇಂಪಾರ್ಟೆಂಟ್. ಸೊ ಐ ಆಮ್ ಸೋ ಹ್ಯಾಪಿ ದಟ್ ನೀವು ನನ್ನ ಶೋಗೆ ಬಂದ್ರಿ ಆ್ಯಂಡ್ ವಿ ಕುಡ್ ಟಾಕ್ ಅಬೌಟ್ ಇಟ್. ಐ ಡೋಂಟ್ ನೋ ಇಫ್ ಎಷ್ಟೊಂದು 1 or 2% ಅಷ್ಟು ನೀವು ಮಾಡಿರೋ ಸಿನಿಮಾಗಳಿಗೆ ಕಂಪೇರ್ ಮಾಡಿದಾಗ ನಾನು ಮಾಡಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನೊಂದು 20-25 ಸಿನಿಮಾಗೆ ಡಬ್ ಮಾಡಿದ್ದೀನಿ. ಸೊ ತಕ್ಕ ಮಟ್ಟಿಗೆ ನೀವು ಹೇಳಿದ್ದು ಐ ಕ್ಯಾನ್ ರಿಲೇಟ್, ಬಿಕಾಸ್ ಎಷ್ಟೆಷ್ಟೋ ಅವ್ರು ಏನೇನೋ ಕೊಟ್ಟಿರ್ತಾರೆ, ಅಲ್ಲಿ ನಾನು ಕೂತು ಮ್ಯಾಮ್ ಇದಕ್ಕೆ ಸಿಂಕ್ ಆಗೋಂಗೆ ನೀವೇ ಯಾವ್ದಾರು ಒಂದು ಡೈಲಾಗ್ ಬರೆದು ಬಿಡಿ ಅಂತಾರೆ, ಅಲ್ಲಿ ಕೂತು ಎಷ್ಟೊಂದಕ್ಕೆ ಸ್ಕ್ರಿಪ್ಟ್ ಮಾಡಿದ್ವಿ. ಆ್ಯಂಡ್ ನಿಮಗೆ ವಿತ್ 600+ ಫಿಲ್ಮ್ಸ್ ಎಷ್ಟು ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ ಈ ತರ, ರೈಟ್? ಅಂಡ್ ಯಾವುದೇ ಚಾನೆಲ್ ಚೇಂಜ್ ಮಾಡಿದಾಗ್ಲೂ ಒಂದು ಹಳೆ ಸಿನಿಮಾ ಬಂದಾಗ ಇವಾಗ ಬರ್ತಾ ಇದೆ ನೋಡಿ, ಒಂದೊಂದು ಸಿನಿಮಾ ಕ್ಲಿಪ್ಪಿಂಗ್ಸ್ ಬರುತ್ತೆ ಈ 90s 95 2000 ಎಲ್ಲ, ಎಷ್ಟು ಇಂಗ್ಲೆಂಡ್ ನನ್ಗೆ ಮರ್ತೇ ಹೋಗಿದೆ ಆ ಸಿನಿಮಾ ಎಲ್ಲ. ಆ ಫೇಸ್ಬುಕ್ ಅಲ್ಲಿ ಬರ್ತಾ ಚಿಕ್ಕ ಬಿಟ್ಸ್ ಹಾಕ್ತಾರೆ ಇವಾಗ, ಆ ಬಿಟ್ಸ್ ಇದು ನಾನೇ ನಂದೇ ವಾಯ್ಸ್ ಐ ಆಮ್ ಲೈಕ್ ಎವ್ರಿ ಡೇ ಐ ಆಮ್ ಸೀಯಿಂಗ್ ಸಮ್ ಆಫ್ ದಿ ಅದರ್ ಫಿಲ್ಮ್ಸ್ ಆನ್ FB ವಿಚ್ ಇಸ್ ಎಲ್ಲ ನಂದೇ ವಾಯ್ಸ್. ಎಲ್ಲ ಸಿನಿಮಾಗೂ ನಾನೇ ಮೇಡಮ್ ಮಾಡ್ತೀನಿ. ಬಟ್ ಇವಾಗ ಏನಂದ್ರೆ ನಾವೇ ಆಕ್ಟ್ ಮಾಡಿರೋದನ್ನ ನಮಗೆ ನೋಡಕ್ ಒಂಥರ ಏನೋ ಮುಜುಗರ ಅನ್ಸುತ್ತೆ, ನಾವೇ ವಾಯ್ಸ್ ಕೊಟ್ಟರೆ ನಮಗೆ ಕೇಳಕ್ ಒಂಥರ ಮುಜುಗರ ಅನ್ಸುತ್ತೆ. ಯು ಡನ್ ಅ ಗ್ರೇಟ್ ಜಾಬ್. ಅಂದ್ರೆ ಇವತ್ತು ವೆನ್ ಯು ಸಿಟ್ ಬ್ಯಾಕ್ ಅಂಡ್ ವಾಚ್, ಇಲ್ಲ ಇದನ್ನು ಸಕದಾಗ ಮಾಡ್ಬೋದಿತ್ತು, ಅಯ್ಯೋ ಏನ್ ಹಿಂಗ್ ಮಾಡಿದೀನ ಹೀಗ್ ಮಾತಾಡಿದೀನ ಅಂತೆಲ್ಲ ಅನ್ಸಲ್ಲ. ನೀವು ಈ ಪ್ರಶ್ನೆ ಗಂಡನ್ ಕೇಳಬೇಕು. ನಾನೇನ್ ಗೊತ್ತಾ ಅವ್ರ ಮುಂದೆ ಹೋಗಿ ಹಾಡೋದು, ಸಕದಾಗ ಆಡದ್ನಲ್ಲ, ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಸಕದಾಗ ಮಾಡಿದೀನಲ್ಲ. ಸೊ ರೇಗಸ್ ಬ್ಲೋಯಿಂಗ್ ಯುವರ್ ಓನ್ ಟ್ರಂಪೆಟ್ ಅಂತ ನಮ್ಮಮ್ಮ. So I am that kind of a person. Okay. I always blow my trumpet. So ಸೂಪರ್ ಆಗಿ ಮಾಡಿದೀನಿ ನಾನು. ನನ್ಗೇನ್ ಗೊತ್ತಾ, and I admire myself very much. Oh, lovely. And ಥಿಯೇಟ್ರಲ್ಲೂ ಅಷ್ಟೇ, ನಾಟಕದಲ್ಲೂ ಅಷ್ಟೇ, ಬೇರೆಯವ್ರಿಗೆ ಚಪ್ಪಾಳೆ ನನಗಿಂತ ಜಾಸ್ತಿ ಅಂದ್ಬಿಟ್ರೆ ಹೊಟ್ಟೆ ಹುರಿದು ಸತ್ತೋಗಿರ್ತೀನಿ ನಾನು. ಐ ಮೇಕ್ ಶ್ಯೂರ್ ನೆಕ್ಸ್ಟ್ ಚಪ್ಪಾಳೆ ನನಗೆ ಬರಬೇಕು. ಸೊ ಐ ಆಮ್ ಲೈಕ್ ದಟ್ ಕೈಂಡ್ ಹುಚ್ಚಿ, ಒಂದು ಸ್ವಲ್ಪ ಉಲ್ಟಾ ಕೇಸ್ ನಾನು. ಸೊ ಅಯ್ಯೋ ತಿದ್ಕೋಬೇಕು ಅವೆಲ್ಲ ಇಲ್ವೇ ಇಲ್ಲ ನಮ್ದು. ನಾನು ಬಟ್ ವೈಲ್ ವರ್ಕಿಂಗ್ ಐ ಪುಟ್ ಮೈ ಸೆಲ್ಫ್, ಐ ವರ್ಕ್ ವೆರಿ ಹಾರ್ಡ್. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ನಾನು. ಆಮೇಲೆ ತುಂಬ ಡೆಡಿಕೇಟೆಡ್ ನಾನು. ನೀವು ಏನೇ ಕೆಲಸ ಕೊಡಿ, ಒಂದು ಪಾತ್ರೆ ತೊಳಿ ಅಂತ ಹೇಳಿದ್ರೆ ಐ ಆಮ್ ಲೈಕ್ ಪಾತ್ರೆ ತೊಳಿಬೇಕು ಅಷ್ಟೇ. ಇಡೀ ನನ್ನ ಗುರಿ ಆ ಪಾತ್ರೆ ಚೆನ್ನಾಗಿ ತೊಳೆಯೋದ್ರ ಬಗ್ಗೆ. ಅದಾದ್ಮೇಲೆ ತೊಳೆದಿಟ್ಟಿರ್ತೀನಲ್ಲ, ಐ ವಾಂಟ್ ಅ ಕಾಂಪ್ಲಿಮೆಂಟ್ ಫಾರ್ ದಟ್. ಏನ್ ಸಖತ್ತಾಗಿ ಪಾತ್ರೆ ತೊಳೆದ್ರೆ ಮುಗಿದಾಯ್ತು, ನನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ರಿ ನೀವು. ಸೊ ಫಾರ್ ಮೀ ದಟ್ ಇಸ್ ದ ವೇ ಐ ಹ್ಯಾವ್ ಗ್ರೋ ಅಪ್. ಯಾವಾಗಲೂ ಹಾಗೆ ನಾನು ಇವತ್ತಿಗೂ 50 ವರ್ಷ ಆದರೂ ಕೂಡ ನನಗೆ ಐ ಫೀಲ್ ದಟ್ ಸಂಬಡಿ ಹ್ಯಾಸ್ ಟು ಪ್ಯಾಟ್ ಮೈ ಬ್ಯಾಕ್ ಆ್ಯಂಡ್ ಸೇ ಚೆನ್ನಾಗಿ ಮಾಡಿದೆ ನೀನು ಅಂತ. ಸೊ ದಟ್ ಇಸ್ ದ ಓನ್ಲಿ ದುರಾಸೆ ಅನ್ಸುತ್ತೆ. ಸ್ಟಿಲ್ ಇನ್ ಯುವರ್ 40s. ಐ ನೋ ಕಂಪ್ಲೀಟೆಡ್ ಇಯರ್ಸ್ ಮಾತ್ರ ಹೇಳಬೇಕು. 49. ಐ ಆಮ್ 49. ಯಾ. ಆ್ಯಂಡ್ ಥ್ಯಾಂಕ್ ಯು ಇಷ್ಟು ಟೈಮ್ ನಮಗೆ ಕೊಟ್ಟಿದ್ದಕ್ಕೆ, ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಯು ವಾಸ್ ಸೋ ಫುಲ್ ಆಫ್ ಎನರ್ಜಿ. ಆ್ಯಂಡ್ ನಾನು ಐ ಆಲ್ವೇಸ್ ಬಿಲೀವ್ ಏನಂದರೆ, ಹೇಗೆ ನಾವು ಲೈಫಲ್ಲಿ ಒಂದಷ್ಟು ನಾಲೆಡ್ಜ್ನ ಸಂಪಾದನೆ ಮಾಡಬಹುದಂದ್ರೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರೆ. ಆಲ್ವೇಸ್ ಆ್ಯಡ್ ದ ಥರ್ಡ್ ಒನ್ ವಿಚ್ ಇಸ್ ಅನುಭವ ಇರೋರ ಜೊತೆ ಮಾತಾಡಿ ನೋಡು. ಬಿಕಾಸ್ ಅವ್ರ ಅನುಭವಗಳನ್ನ ಹೇಳಿದಾಗ ನಾವು ಅದರಿಂದ ಕಲಿಯೋದು ಎಷ್ಟೊಂದಿರುತ್ತೆ. ಇದೆಲ್ಲ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಮನುಷ್ಯನ ಸಂಪರ್ಕ ಕಮ್ಮಿ ಆಗೋಗಿದೆ. ಬಿಕಾಸ್ ವಿ ಆರ್ ಆಲ್ವೇಸ್ ಬಿಸಿ ವಿತ್ ಗ್ಯಾಡ್ಜೆಟ್ಸ್. ಈಗ ಏನಾರು ಒಂದು ಕೆಲಸ ಮಾಡಬೇಕು, ಆನ್ಲೈನ್ ಕೆಲಸ ಮಾಡ್ತಾ ಇದ್ವಿ. ಅವಾಗೆಲ್ಲ ಒಂದು ಬ್ಯಾಂಕಿಗೆ ಹೋಗಿ ಅಪ್ಡೇಟ್ ಮಾಡಿ, ಒಂದು ಪಾಸ್ಬುಕ್ ಅಪ್ಡೇಟ್ ಮಾಡಬೇಕು ಅಂದ್ರೆ ಬ್ಯಾಂಕ್ಗೆ ಹೋಗ್ಬೇಕು, ಒಂದು ಪೋಸ್ಟ್ ಹಾಕಬೇಕು ಅಂದ್ರೆ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು. ಅವಾಗ ಏನ್ರಿ ಚೆನ್ನಾಗಿರ ಅಂತ ಅಲ್ಲಿ ಅಟ್ಲೀಸ್ಟ್ ಒಂದು ಮನುಷ್ಯನ ಒಂದು ಬಾಂಧವ್ಯ ಇಂಟ್ರಾಕ್ಷನ್ ಇರ್ತಾ ಇತ್ತು. ಈಗ ನಥಿಂಗ್, ಈಗ ಎಲ್ಲ ಮನುಷ್ಯನ ಸ್ಪಂದನೇನೆ ಇಲ್ಲ, ಎಲ್ಲ ಆನ್ಲೈನ್ ಆಗ್ತಿದೆ. ಸೊ ಐ ಥಿಂಕ್ ಇಟ್ ವಿಲ್ ಗೆಟ್ ವರ್ಸ್ ಡೇ ಬೈ ಡೇ. ಐ ಡೋಂಟ್ ನೋ, ಅದಕ್ಕೆ ನಮ್ಮ ಮಕ್ಕಳಿಗೆಲ್ಲ ನಾವು ಇನ್ನೂ ಅದನ್ನೆಲ್ಲ ಲೈಫ್ ಸ್ಕಿಲ್ಸ್ ಎಲ್ಲ ಹೇಳ್ಕೊಡ್ಬೇಕು. ಒಬ್ರಿಗೊಬ್ರು ನೇಬರ್ಸ್ನ ಮಾತಾಡ್ಸಿ. ಈಗ ಪಕ್ಕದ ಮನೇಲಿ ಯಾರು ಇರ್ತಾರೆ ಅಂತಾನೆ ಗೊತ್ತಿಲ್ಲ ನಮಗೆ. ನಾನು ಪುಟ್ಟ ಹುಡುಗಿ ಇರುವಾಗ ಪಕ್ಕದ ಮನೇಲಿ ಇವತ್ತಿಗೂ ನನ್ನ ಫ್ರೆಂಡ್ ಅವರು ಸ್ಟಿಲ್ ಟುಡೇ. ರೋಡವರೆಲ್ಲ ಗೊತ್ತು. ಆಮೇಲೆ ಯಾರ ಮನೇಲಿ ಏನಾದ್ರು ನಾವೇನು ಗೊತ್ತಾ, ಯೋಚನೆನೂ ಮಾಡ್ತಾರಿಲ್ಲ, ಸೀದಾ ಹೊಟ್ಟೋಗ್ತಾ ಇದೀವಿ ಅವ್ರ ಮನೇಲಿ. ಫಸ್ಟ್ ಒಂದು ತಿನ್ನೋಕೆ ಸಿಗತ್ತೆ ಅಂತ, ಏನೋ ಒಂದು ಜ್ಯೂಸ್ ಕೊಡ್ತಾರೆ, ಕೇಕ್ ಕೊಡ್ತಾರೆ, ಸಮೋಸ ಕೊಡ್ತಾರೆ ಅಂತ, ಆಯಿತಾ. ಆಮೇಲೆ ಏನು ಗೊತ್ತಾ, ನಾವು ಹೋಗ್ತೀವಿ ಅಂದರೆ ಪ್ರೀತಿಯಿಂದ ಬಾಚಿ ತಬ್ಗೊಳ್ಳೋರು ನಮ್ಮನ್ನು. ಈಗ ಬಾಗಿಲು ತೆಗಿಯೋಕ್ಕೆ ಯೋಚನೆ ಮಾಡ್ತಾರೆ.
ಕೀ ಹೋಲಿಂದ ನೋಡ್ತಾರೆ ಯಾರು ನಮ್ಗೆ ಬೇಕಾ ಬೇಡವಾ ಅಂತ. ಸೊ ದ್ಯಾಟ್ ಇಸ್ ಆ ಏರಾಯಿಂದ ಏರಾಗಿ ಬಂದ್ಬಿಟ್ಟಿದ್ದೀವಿ ನಾವು ಫೋನ್ ಇರಲಿಲ್ಲ, ಯಾವ ಥರದ್ದು ಇರಲಿಲ್ಲ. ಲೈಕ್ ಲೈಕ್ ವೆನ್ ದ ಫೋನ್ ವಾಸ್ ಟೈಡ್ ವಿ ವರ್ ಫ್ರೀ. ನಾವು ಫೋನ್ ಇಸ್ ಫ್ರೀ ದಟ್ ವಿ ಆರ್ ಟೈಡ್. ಸೊ ನಾನು ಹೇಳೋದೇನು ಗೊತ್ತಾ, ದಿಸ್ ಸೋ ಮೆನಿ ಕಾಂಟ್ರವರ್ಸೀಸ್, ಸೋ ಮೆನಿ ಪ್ರಾಬ್ಲಮ್ಸ್, ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್, ಎವ್ರಿಬಡೀಸ್ ಲೈಫ್. ಹೂ ಇಸ್ ಲೈಕ್ ನೋ ಪ್ರಾಬ್ಲಮ್ ಅಂದರೆ ಹಂಗಾರೆ ಮನುಷ್ಯರಾಗ ಹುಟ್ಟಬೇಕು, ಮಜಾನೇ ಇಲ್ವಲ್ಲ. ಕಷ್ಟ ಇಲ್ಲ ಅಂದರೆ ಬರೀ ಸುಖ ಇದ್ರೆ ಇವಳು ವ್ಯಾಲ್ಯೂನೇ ಇರಲ್ಲ ಸುಖಕ್ಕೆ. ನಾನು ಎಲ್ಲರಿಗೂ ಅದನ್ನೇ ಸಜೆಸ್ಟ್ ಮಾಡೋದು. ಸಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕರ್ಮ. ಆಯಿತಾ, ನಾವು ಚೆನ್ನಾಗಿರೋ ಅಡುಗೆ ಮಾಡಿದ್ರೇ ನಾವು ಚೆನ್ನಾಗಿರೋ ಊಟ ಮಾಡೋಕ್ಕೆ ಸಾಧ್ಯ. ನಾವು ಕೆಟ್ಟ ಅಡುಗೆ ಮಾಡಿ ಊಟ ಚೆನ್ನಾಗಿರೋ ಮಾಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಸೊ ಲೈಫ್ ಇಸ್ ಆ್ಯಸ್ ಸಿಂಪಲ್ ಆಸ್ ದಿಸ್. ನಾವು ಒಳ್ಳೇದು ಮಾಡಿದ್ರೇ ನಮ್ಗೆ ಒಳ್ಳೇದಾಗೋದು. ಐ ಆಮ್ ಅ ಬಿಗ್ ಫಾಲೋವರ್ ಆಫ್ ಕರ್ಮ. ನಾನು ಯಾವ ಮೂರ್ತಿ ಪೂಜೆ ಆಗಲಿ, ಧರ್ಮ ಪೂಜೆ ಆಗಲಿ, ಅಥವಾ ಮಾತಿನ ಪೂಜೆ ಆಗಲಿ, ಅಥವಾ ಮನುಷ್ಯನ ಪೂಜೆ ಆಗಲಿ ಮಾಡಲ್ಲ. ನಾನು ಮಾಡೋದೇ ಒಂದೇ ಪೂಜೆ, ಮಾಡಿದ್ದುಣ್ಣೋ ಮಾರಾಯ. ನಮ್ಮ ಕಾಯಕವೇ ನಮ್ಮ ಕೈಲಾಸ. ಜೊತೆಯಲ್ಲಿ ನಾವು ಏನು ಮಾಡ್ತೀವೋ, ಈಗ ನಾನು ಡೆಡಿಕೇಟೆಡಾಗಿ ಏನೋ ಕೆಲಸ ಮಾಡಿದ್ರೆ ಅದು ನನಗೆ ಸರ್ವ್ ಆಗುತ್ತೆ. ಈಗ ನಾನು ಬೇಕಾಬಿಟ್ಟಿ ಮಾಡಿದ್ರೆ ಅದು ನಾನು ಬೇಕಾಬಿಟ್ಟಿಯಾಗಿ ಟ್ರೀಟ್ ಮಾಡುತ್ತೆ. ದಿಸ್ ಈಸ್ ಒನ್ ಥಿಂಗ್ ಐ ಆಮ್ ಸ್ಟ್ರಾಂಗ್ಲಿ ಫಾಲೋಯಿಂಗ್ ಫ್ರಮ್ 32 years. ಸ್ಟ್ರಾಂಗ್ ಯಾವ ಲೆವೆಲಲ್ಲಿ ಅಂದರೆ, ಎಲ್ಲೋ ನಾನು ವಿತೌಟ್ ಮೈ ನಾಲೆಡ್ಜ್ ಏನೋ ಯಾರಿಗೋ ಬೇಜಾರು ಮಾಡಿರ್ತೀನಿ ಅನ್ಕೊಂಡೆ. ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲೋ ರಿಯಲೈಸ್ ಆಗುತ್ತೆ ನಂಗೆ ಗಾಡೀಲಿ ಹೋಗುವಾಗ. ಗಾಡಿ ನಿಲ್ಲಿಸ್ಬಿಟ್ಟು ಐ ಆಮ್ ಸಾರಿ, ನನ್ನಿಂದ ತಪ್ಪಾಯಿತು, ನಾನು ಇನ್ನೊಂದ್ಸತಿ ಈ ಥರ ಮಾಡಲ್ಲ. ನನ್ನ ಗಾಡಿ ಸ್ಟಾರ್ಟ್ ಆಗುತ್ತೆ, ಇಲ್ಲ ಏನೋ ಒಂದಾಗುತ್ತೆ, ಮಿರಾಕಲ್ ವಿಲ್ ಹ್ಯಾಪನ್. ಅದು ಕಾಕತಾಳೀಯನೇ ಆಗಿರ್ಬೋದು, ಬಟ್ ನನಗೆ ದಿಸ್ ವರ್ಕ್ಸ್. ಐ ಆಮ್ ಸಾರಿ ಅಂದರೆ ಐ ಆಮ್ ಲೈಕ್ ಕಂಪ್ಲೀಟ್ಲಿ ಸಾರಿ, ಕಾಲಾಗಿ ಬಿದ್ದುಬಿಡ್ತೀನಿ ನಾನು. ಇಫ್ ಐ ಆಮ್ ನಾಟ್ ಸಾರಿ, ಐ ಆಮ್ ನಾಟ್ ಸಾರಿ. ಓ, ಬೈ ದ ವೇ, ನಿಮ್ಮನ್ನು ಕಳಿಸ್ಕೊಡೋದಕ್ಕೂ ಮುಂಚೆ ನಾನು ಹೇಳ್ತಾ ಇದ್ದೆ, ಮಧ್ಯಪ್ರದೇಶನ ಪ್ಯಾಲೇಸಸ್ ಆ್ಯಂಡ್ ಫೋರ್ಟ್ಸ್ ಇಂದ ಇನ್ಸ್ಪೈರ್ ಆಗಿರುವಂಥ 18th century ಆರ್ಟ್ ಇಂದ ಇನ್ಸ್ಪೈರ್ ಆಗಿರೋ ಡಿಸೈನ್ ಮಹೇಶ್ವರಿ ಸಿಲ್ಕ್ ಅಂತ. ಸಡನ್ ಆಗಿ ನನಗೆ ನೆನಪಾಯಿತು, you're also associated with ಮಧ್ಯಪ್ರದೇಶನ ಕೆಲವೊಂದು ಯೂನಿವರ್ಸಿಟೀಸ್ ಅಂಡ್ ಮಧ್ಯಪ್ರದೇಶ ಅಲ್ಲ, ಉತ್ತರ ಭಾರತದ ಕೆಲವೊಂದು ಎಲ್ಲ ಇಡೀ ಭಾರತದ ಯೂನಿವರ್ಸಿಟೀಸ್ ಅಲ್ಲಿ ಇದು ಒಂದು ವಿಂಗ್ ಇದೆ, ದಟ್ ಇಸ್ ಕಾಲ್ಡ್ ಅಸ್ ಅಸೋಸಿಯೇಷನ್ಸ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಅಂತ, AIU. ಇಟ್ಸ್ ಅ ಗವರ್ಮೆಂಟ್ ಬಾಡಿ ವಿಚ್ ಇಸ್ ಸಿಚುಯೇಟೆಡ್ ಇನ್ ಡೆಲ್ಲಿ. ಡೆಲ್ಲಿನಲ್ಲಿ ಇರೋದಿದು. ಸೊ ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಎಲ್ಲ ಈಸ್ಟ್, ವೆಸ್ಟ್, ಸೌತ್, ನಾರ್ತ್, ಸೆಂಟ್ರಲ್ ಅಂತ ಝೋನಲ್ಸ್ ಮಾಡ್ತಾರೆ. ಆ ಝೋನಲ್ಲಿ ಬರೋ ಅಂತಹ ಅಷ್ಟೂ ಯೂನಿವರ್ಸಿಟಿಗಳು ಒಂದು ಕಾಂಪಿಟಿಷನ್ ಆಗುತ್ತೆ. ಎಲ್ಲ ನಿಮ್ಗೆ ಅಕಾಡೆಮಿಕ್ಸ್ ಇಂದ ಹಿಡಿದು, ಪರ್ಫಾರ್ಮಿಂಗ್ ಆರ್ಟ್ ಇಂದ ಹಿಡಿದು, ಫೈನ್ ಆರ್ಟ್, ಎವ್ರಿಥಿಂಗ್, ಎಲ್ಲ ಆರ್ಟ್, ಡಾನ್ಸು, ಮ್ಯೂಸಿಕ್ಕು, ಇದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ 3 ದಿನ ಉತ್ಸವ ಮಾಡ್ತಾರೆ. ಯಾವ್ದನ್ನ ಆಯ್ಕೆ ಆದ ಒಂದು ಯೂನಿವರ್ಸಿಟಿ, BHU ಇರ್ಬೋದು ಮಧ್ಯಪ್ರದೇಶಲ್ಲಿರೋದು, ಅಥವಾ ಝಾನ್ಸಿ ಯೂನಿವರ್ಸಿಟಿ, ಲೈಕ್ ಬುಂದೇಲ್ಖಂಡ್ ಯೂನಿವರ್ಸಿಟಿ, ಆಮೇಲೆ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಜಲಂಧರಲ್ಲಿ. ಸೊ ಇಲ್ಲೆಲ್ಲ ಏನಾಗುತ್ತೆ, ಒಬ್ಬೊಬ್ರದ್ದು ಒಂದೊಂದು, ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಆಗೋದು ಹೋಸ್ಟ್ ಮಾಡ್ತಾರೆ. ಎವ್ರಿ ಇಯರ್ ಒಬ್ಬೊಬ್ರು ಹೋಸ್ಟ್ ಮಾಡ್ತಾರೆ. ಆ ಕ್ಷೇತ್ರಕ್ಕೆ ಬರುವಂತಹ ಎಲ್ಲಾ ಯೂನಿವರ್ಸಿಟಿಗೂ ಅಲ್ಲಿ ಬಂದು ಪರ್ಫಾರ್ಮ್ ಮಾಡಬೇಕು. ಸೊ ದೇ ನೀಡ್ ಜ್ಯೂರೀಸ್ ಫಾರ್ ದಿಸ್. ಆ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರಸಿದ್ಧವಾಗಿರೋ ಮತ್ತೆ ಉತ್ತೀರ್ಣ ಪಡ್ಕೊಂಡಿರುವಂತಹ ತೀರ್ಪುಗಾರರನ್ನ ಕರೀತಾರೆ, ಆಯ್ಕೆ ಮಾಡ್ತಾರೆ. ಅವ್ರ ಬಯೋಡೇಟಾಸ್ ನೋಡಿ, ಅವರ ರೆಸ್ಯೂಮೆ ನೋಡಿ ಆಯ್ಕೆ ಮಾಡ್ತಾರೆ. ಸೊ ಕರ್ನಾಟಕದಿಂದ ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ನಾನು ಹೋಗ್ತೀನಿ. ಇಡೀ ಭಾರತದಲ್ಲಿ ಎಲ್ಲೆಲ್ಲಾಗುತ್ತೋ, ಈಗ ಫಾರ್ ಎಕ್ಸಾಂಪಲ್ ನಮ್ದು ಸೌತ್ ಝೋನ್ ಆಗುತ್ತೆ, ಇಲ್ಲ ದೇ ವಿಲ್ ನಾಟ್ ಪುಟ್ ಅಸ್ ಇನ್ ಸೌತ್ ಝೋನ್ ಬಿಕಾಸ್ ಬಯಾಸ್ಡ್ ಆಗತ್ತೆ ಅಂತ. ನಮ್ಮನ್ನು ತಗೊಂಡೋಗೆಲ್ಲ ಈಸ್ಟಲ್ಲೋ, ವೆಸ್ಟಲ್ಲೋ, ಇಲ್ಲ ನಾರ್ತಲ್ಲೋ, ಸೆಂಟ್ರಲ್ಲೋ ಹಾಕ್ತಾರೆ. ಸೊ ಈ ತರ ಒಂದು 12 ವರ್ಷದಿಂದ ಕೆಲಸ ಮಾಡ್ತಾರೆ. ಲೈಕ್ ಐ ಹ್ಯಾವ್ ಸೀನ್ ಲೈಕ್ ಆಲ್ಮೋಸ್ಟ್ ಆಲ್ ಯೂನಿವರ್ಸಿಟೀಸ್ ಇನ್ ನಾರ್ತ್, ಎಲ್ಲ ಆಗ್ಬಿಟ್ಟಿದೆ ನಾರ್ತ್ ಅಲ್ಲಿ. ಈಸ್ಟ್, ವೆಸ್ಟ್, ಸೌತ್ ಅಲ್ಲಿ ವಿ ಗೋ ಟು ಕೇರಳ, ತಮಿಳ್ನಾಡು, ಈ ತರ ಎಲ್ಲ ಹೋಗ್ತೀವಿ. ಕರ್ನಾಟಕದಲ್ಲಿ ದೇ ವಿಲ್ ನಾಟ್ ಪುಟ್ ಅಸ್ ಬಿಕಾಸ್ ನಾವು ಕನ್ನಡದವರು ಅಂತ. ಅದು ಚೇಂಜ್ ಆಗುತ್ತೆ. ಇವಾಗ ನಾನು ಹೋಗಿ ಒರಿಯಾ ನಾಟಕ ನೋಡ್ಬೇಕು ಅಂತಂದ್ರೆ ನನಗೆ ಒರಿಯಾ ಬರಲ್ಲ. ಕರೆಕ್ಟ್. ಬಟ್ ನಮ್ಗೇನು ಮಾಡ್ತಾರೆ, ನಾಟಕಕ್ಕೆ ಮುಂಚೆ ಸಿನಾಪ್ಸಿಸ್ ಕೊಡ್ತಾರೆ. ಸೊ ದೇ ವಿಲ್ ಗಿವ್ ಅಸ್ ಅ ಸಿನಾಪ್ಸಿಸ್ ಓದ್ಬಿಟ್ಟು ನಾವು ಪರ್ಫಾರ್ಮೆನ್ಸ್ ನೋಡಬೇಕು. ನೀವು ನಂಬ್ತಿರೋಲ್ಲ, ಬೆಳಗ್ಗೆ 10 ಗಂಟೆಗೆ ನನ್ನ ನಾಟಕ ನೋಡೋಕೆ ನೋಡಿದ್ರೆ ರಾತ್ರಿ 1:30-2 ಗಂಟೆ ತಗೊಂಡು 20-25 ನಿಮಿಷ ನೋಡ್ತೀವಿ ನಾವು. 20-25 ಪ್ಲೇಸ್ ವಿ ಸಿ. ಅದರಲ್ಲಿ 4 ವಿಭಾಗ. ಒಂದು 1 ಆ್ಯಕ್ಟ್ ಪ್ಲೇ ಅಂತ, ಇನ್ನೊಂದು ಸ್ಕಿಟ್ ಅಂತ, ಇನ್ನೊಂದು ಮಿಮಿಕ್ರಿ, ಇನ್ನೊಂದು ಮೈಮ್. 4 ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ 4 ವಿಭಾಗ. ಆ 4ಕ್ಕೆ ಬೈ ಚಾನ್ಸ್ ಕ್ಲಾಶ್ ಆದರೆ 3ಕ್ಕೆ ಜಡ್ಜ್ ಆಗಿರ್ತೀನಿ, ಇಲ್ಲ ಒಂದೊಂದ್ಸಲಿ 4ಕ್ಕೂ ಜಡ್ಜ್ ಆಗಿರ್ತೀನಿ. ಅಮೇಸಿಂಗ್. ಕರ್ನಾಟಕದಿಂದ ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಸಂಬಂಧಪಟ್ಟಂಗೆ ನಾನೇ ಹೋಗೋದು. ಲವ್ಲಿ. ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆಯವರು ಬರ್ತಾರೆ. ಹಾಡುಗೊಬ್ರು,
ಶಾಸ್ತ್ರೀಯ ನೃತ್ಯಕ್ಕೊಬ್ರು, ವೆಸ್ಟರ್ನ್ ಮ್ಯೂಸಿಕ್ಕು ಇರುತ್ತೆ. ಯು ವಿಲ್ ನಾಟ್ ಬಿಲೀವ್ ಆ 3 ದಿನ ಉತ್ಸವ ಇದೆಯಲ್ಲ, ಹೌ ಮಚ್ ಲರ್ನಿಂಗ್ ಯು ವಿಲ್ ಹ್ಯಾಪನ್. ಏನು ಚೆನ್ನಾಗಿರುತ್ತೆ ಅಂದರೆ, ಆಮೇಲೆ ಪ್ಲೇಸ್ ತರ್ತಾರೆ, ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂಥ ಕಾಂಟೆಂಟ್ ಇರೋವಂಥ ಪ್ಲೇಸ್ ತರ್ತಾರೆ. ಕೇರಳದಿಂದ ಬಂದ ಎಲ್ಲ ಸಟೈರ್ಸ್ ತರ್ತಾರೆ, ಪೊಲಿಟಿಕಲ್ ಸಟೈರ್ಸ್. ಓ ಗಾಡ್, ಯು ಅಬ್ಸರ್ಡ್ ಆಗಿರುತ್ತೆ ಅಂದರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಮಯ ಬೇಕು. ಅಷ್ಟು ಅಂಥ ಸಬ್ಜೆಕ್ಟ್ಸ್ನೆಲ್ಲ ಆಯ್ಕೆ ಮಾಡ್ಕೊಂಡು ತೊಗೊಂಡು ಬರ್ತಾರೆ. ಸೊ ಇದರಿಂದ ಅಂತೂ ಸಾಕಷ್ಟು ಕಲಿಕೆ ನನಗೆ, ಸಾಕಷ್ಟು. ಅಲ್ಲಿ ನಾನು ಹೋಗೋದೇ ಅರ್ಧ ಕಲಿಯೋಕ್ಕೆ ಅಂತೀವಿ ನಾವು. ಅಫ್ಕೋರ್ಸ್ ವಿ ಆರ್ ದ ಜಡ್ಜ್ ದೇ, ಸ್ಟಿಲ್ ವಿ ಆರ್ ಲರ್ನಿಂಗ್ ಸೋ ಮಚ್. ಸೊ ಇದು ನನ್ನ ಇನ್ನೊಂದು ಸ್ಟ್ರಾಂಗ್ ಹೇಳ್ಕೋಬೇಕಾಗಿರುವಂಥ ಒಂದು. ನಿಮ್ಮ ವೃತ್ತಿ ಜೀವನದ ಸಾಕಷ್ಟು ಮಜಲುಗಳ ಬಗ್ಗೆ ಮಾತಾಡಿದ್ವಿ. ಇದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅಮೇಝಿಂಗ್. ಇದೇ ಥರದ ಇನ್ನಷ್ಟು ಅದ್ಭುತವಾದ ಅವಕಾಶಗಳು ಯಾವಾಗಲೂ ನಿಮ್ಮನ್ನು ಅರಸಿ ಬರಲಿ. ಆ್ಯಂಡ್ ಕಲಾ ಸರಸ್ವತಿಯನ್ನು ನೀವು ಯು ಕೀಪ್ ಮೇಕಿಂಗ್ ಹರ್ ಪ್ರೌಡರ್ ಆ್ಯಂಡ್ ಪ್ರೌಡರ್ ಆ್ಯಂಡ್ ಪ್ರೌಡರ್ ಆ್ಯಸ್ ಆಲ್ವೇಸ್. ಮನುಷ್ಯ ಜನ್ಮ ಸಿಕ್ಕಿದೆಯಲ್ಲ, ಖಂಡಿತ. ಆಮೇಲೆ ದೇವ್ರು ಎಂಥ ದೊಡ್ಡ ಗುಣ, ದೇವ್ರು ಎಂಥ ಕರುಣಾಮಯಿ ಅಂದರೆ, ನಮಗೆ ನಮ್ಮ ತಂದೆ ತಾಯಿರ ಆಶೀರ್ವಾದ, ದೇವರ ಆಶೀರ್ವಾದ, ಗುರುಗಳ ನಮ್ಮ ಪಾಠ ಕಲಿಸಿರುವಂಥ ಗುರುಗಳ ಆಶೀರ್ವಾದ ನಮ್ಗೆ ನೋಡಿ ಎಲ್ಲ ಚೆನ್ನಾಗಿದೆ. ಕಣ್ಣು, ಮೂಗು, ಬಾಯಿ, ತಲೆಯಲ್ಲಿ ದೇವ್ರ ಬುದ್ಧಿ ಬೇರೆ ಕೊಟ್ಬಿಟ್ಟಿದ್ದಾರೆ ನಮಗೆ, ಆಯಿತಾ? ಇಷ್ಟೊಂದೆಲ್ಲ ಅವ್ರು ಗಮನಿಸಿರುವಾಗ ನಾವು ಇಷ್ಟೂ ಮಾಡಿಲ್ಲ ಅಂದರೆ ಹೇಗೆ? ಒಂದು 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 ಒಳ್ಳೆ ಸದ್ಭಾವನೆ, ಒಂದು ಒಳ್ಳೆ ಮನೋಭಾವ ಇಟ್ಕೊಂಡು ನಾವು ಬೆಳೆದಿಲ್ಲ ಅಂದರೆ ಆ ದೇವ್ರು ಈ ಜೀವನ ಕೊಟ್ಟಿರೋದಕ್ಕೂ ವೇಸ್ಟ್ ಆಗೋಗುತ್ತೆ. ಸೊ ಸಾರ್ಥಕತೆ ಇರಬೇಕು ಅನ್ನೋದು ನನ್ನ ಇದು. ಯಾಕಂದರೆ ಕಣ್ಣಿಲ್ದೇ ಇರೋನಿಗೆ ಗೊತ್ತು ಕಣ್ಣಿನ ಬೆಲೆ ಏನು ಅಂತ. ಅದು ಎಲ್ಲ ಕೊಟ್ಟಿದ್ದಾರಲ್ಲ ದೇವರು. ಸೊ ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್, ವೆರಿ ಥ್ಯಾಂಕ್ಫುಲ್. ಗ್ರ್ಯಾಟಿಟ್ಯೂಡ್ ಅಂತೂ ಅಡಿಗೂ ನಮ್ಮ ಉಸಿರಿನಲ್ಲೂ ಧನ್ಯೋಸ್ಮಿ ಅನ್ಬೇಕು. ದೇವರೇ ಧನ್ಯೋಸ್ಮಿ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಅಪ್ಪ ಅಮ್ಮ, ಥ್ಯಾಂಕ್ ಯು ಅಂತಾನೆ ಇರಬೇಕು ನಾವು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಮ್ಗೆ ಆ ಋಣ ತೀರಲ್ಲ. ಟೋಟಲಿ ಅಗ್ರಿ, 100% ತೀರಲ್ಲ. ಎಸ್, ಟೋಟಲಿ ಅಗ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್.